ಸೊ ಗಾಯ್ಸ್, ಈಗ ನಾನು ಡ್ಯಾರಾಡೂನಿಂದ ಟುವರ್ಡ್ಸ್ ಕೇದಾರ್ನಾಥ್ ಹೊರಟಿದ್ದೀನಿ. ಸೊ ಆನ್ ದ ವೇ ವಯಾ ಮಸೂರಿ ಬರುತ್ತೆ. ಸೊ ಈಗ ನಾನು ಮಸೂರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ, ಜಸ್ಟ್ ಪಾಸ್ ಆಗ್ತಾ ಇದ್ದೀನಿ. ವ್ಯೂ ಮಾತ್ರ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ವ್ಯೂ ನಿಮಗೆ ತೋರಿಸ್ಕೊಡ್ತೀನಿ ಈಗ. ವಾವ್, ವಾಟ್ ಅ ಬ್ಯೂಟಿಫುಲ್ ವ್ಯೂ ಮಾತ್ರ. ಸೊ ನಿಮಗೆ ಮಸೂರಿಯಿಂದ ಕೇದಾರ್ನಾಥ್ಗೆ ಎಲ್ಲೇ ಜರ್ನಿ ಮಾಡ್ತಾ ಇರಬೇಕಾದ್ರೆ ಈ ಥರದೊಂದು ವ್ಯೂ ಪಾಯಿಂಟ್ ಸಿಗ್ತಾನೆ ಇರುತ್ತೆ. ಸೂಪರ್ ವ್ಯೂ ಪಾಯಿಂಟ್ಸ್. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ವಾವ್. ನಮ್ಮ ಕ್ಯಾಮ್ರಾ ಕಣ್ಣಿಗೆ ನಿಮ್ಗೆ ಹೇಗೆ ಕಾಣುತ್ತೋ ಗೊತ್ತಿಲ್ಲ, ಬಟ್ ರಿಯಲಿಸ್ಟಿಕ್ ಆಗಿ ಸೂಪರ್ಬ್ ಆಗಿದೆ, ಅದ್ಭುತವಾಗಿದೆ ಮಾತ್ರ ನೋಡೋದಕ್ಕೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋಟೋ ವ್ಲಾಗ್. ಈಗ ನಾನು ಇವತ್ತು ನಯಾ ತೆಹರಿ ಕಡೆ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಲಾಂಡೂರಿಂದ. ಈಗ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಡೆಸ್ಟಿನೇಷನ್ ಇರೋದು ನಯಾ ತೆಹರಿ ಕಡೆ. ಸೊ ಈಗ ಪ್ರೆಸೆಂಟ್ ಇರೋ ಲಿಮಿಟ್ಸ್ ಯಾವ್ದಂತಂದ್ರೆ ಚಾಮ್ನಿ ತುಂಬಾನೇ ರಿಮೋಟ್ ಎನ್ವೈರನ್ಮೆಂಟ್ ಹೇಳಿದಾಗೆ. ಸೊ ಅಕ್ಕಪಕ್ಕ ಲ್ಯಾಂಡ್ಸ್ಕೇಪ್ ತುಂಬಾನೇ ಚೆನ್ನಾಗಿದೆ. ನನಗೆ ರೈಡಿಂಗ್ ತುಂಬಾನೇ ಮಸ್ತ್ ಅನಿಸ್ತಾ ಇದೆ. ಎದ್ ನಿಂತ್ಕೊಂಡೆಲ್ಲ ಓಡಿಸ್ತಾ ಇದ್ದೀನಿ, ನೋಡ್ಬೋದು ನೀವೇ ನನ್ನ ಶಾಡೋ ಕಾಣಿಸ್ತಾ ಇದೆ ಇಲ್ಲಿ, ನೆಕ್ಸ್ಟ್ ಲೆವೆಲ್. ಮತ್ತೆ ಅಕ್ಕಪಕ್ಕ ನೀವು ನೋಡ್ತಾ ಇರೋ ಹಾಗೆ ಕಂಪ್ಲೀಟ್ ಕಾಡಿಂದ ಕವರ್ ಆಗೋಗಿದೆ. ಅಕ್ಕಪಕ್ಕ ಫುಲ್ ಮೌಂಟೇನ್ಸ್. ನೀವು ಇಲ್ಲಿ ಉತ್ತರಾಖಂಡಕ್ಕೆ ಬಂದ್ರೆ ಏನಂತಂದ್ರೆ 40 ಕಿಲೋಮೀಟರ್ಸ್, ನಾನ್ ಅನಲೈಸ್ ಮಾಡಿರೋ ಪ್ರಕಾರ ಒಂದು 40 ಕಿಲೋಮೀಟರ್ಸ್ ಹೋಗೋದಕ್ಕೆ ಸಮ್ವೇರ್ ಅರೌಂಡ್ ಮಿನಿಮಮ್ 3 hours ಬೇಕಾಗುತ್ತೆ. ರೋಡ್ ಈ ತರ ಚೆನ್ನಾಗಿದ್ರು ಕೂಡ, ಅಂದ್ರೆ ಇವಾಗ ಪ್ರೆಸೆಂಟ್ ಸಿಚುಯೇಷನ್ ರೋಡ್ ನೋಡ್ತಾ ಇದಾರೆ ಯಾವ ರೀತಿ ಇದೆ ಅಂತ, ತುಂಬಾ ಬೇಗ ಹೋಗೋದಕ್ಕಾಗಲ್ಲ. ಇಲ್ಲಿ ಏನಿದೆ, ಸೊ ಯಾವಾಗ ಆಫ್ ರೋಡಿಂಗ್ ಟರ್ನ್ ಆಗುತ್ತೆ, ಯಾವಾಗ ಕ್ಲೀನ್ ಆಗಿ ನಿಮ್ಗೆ ರೋಡ್ಸ್ ಬರುತ್ತೆ, ಅದೆಲ್ಲ ಗೊತ್ತಾಗಲ್ಲ. ತುಂಬಾನೇ ಬ್ಲೈಂಡ್ ಸ್ಪಾಟ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಹೋಗ್ಲೇಬೇಕು ನಾವು. ಗೋಪ್ರೋನಲ್ಲಿ ಡಿಫ್ರೆಂಟ್ ಮೋಡ್ಸ್ ಇರುತ್ತೆ. ಅಂದ್ರೆ ತುಂಬಾನೇ ವಿಧವಾದ ಮೋಡ್ಗಳಿರುತ್ತೆ. ಅಂದ್ರೆ ಟೈಮ್ ಲ್ಯಾಪ್ಸ್ ಮೋಡ್ ಇರುತ್ತೆ, ಮತ್ತೆ ನಾರ್ಮಲ್ ವಿಡಿಯೋ ಶೂಟಿಂಗ್ ಇರುತ್ತೆ, ಇಲ್ಲ ಅಂತಂದ್ರೆ ಸ್ಲೋ ಮೋಷನ್ ಅಲ್ಲಿ ತೆಗಿಯುವಂತ ವಿಡಿಯೋ ಇರುತ್ತೆ, ವಿಡಿಯೋ ಮೋಡ್ ಇರುತ್ತೆ. ಸೊ ಈ ಮೋಡ್ಗಳ ನಡುವೆ ಸ್ವಿಚ್ ಮಾಡ್ತಾನೆ ಇರಬೇಕು ನಾನು. ಸೊ ಅದಕ್ಕೋಸ್ಕರ ಗಾಡಿನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು, ಮತ್ತೆ ಮಿರರ್ ಅಲ್ಲಿ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಯಾವ ಮೋಡ್ ಅಲ್ಲಿ ಇದೆ ಗೋಪ್ರೋ ಅಂತ. ಸೊ ಅದೊಂದು ಸ್ವಲ್ಪ ತಲೆನೋವು ಕೆಲಸ ಆಗಿದೆ. ಸೊ ಅದು ಬಿಟ್ರೆ ಚಾರ್ಜಿಂಗ್ ಸಪ್ಲೈ, ಪವರ್ ಸಪ್ಲೈ ಏನಿದೆ ಅದಕ್ಕೆ ಕನ್ವೀನಿಯಂಟ್ ಇದೆ. ನನಗೆ ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ಜಾಕೆಟ್ ಇದೆಯಲ್ಲ, ಸೊ ರೈಡಿಂಗ್ ಜಾಕೆಟ್ ಅಲ್ಲಿ ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಅದರೊಳಗಡೆನೆ ನಾನು ಪವರ್ ಬ್ಯಾಂಕ್ ಮತ್ತೆ USB ಕೇಬಲ್ ಏನಿದೆ, ಸೊ ಅದರೊಳಗಡೆನೆ ಇರುತ್ತೆ. ಸೊ ಅಲ್ಲಿಂದ ನಾನು ಕಾನ್ಸ್ಟೆಂಟ್ ಆಗಿ ಪವರ್ ಸಪ್ಲೈ ತಗೊಳ್ತಾ ಇರ್ತೀನಿ. ಸೊ ಆಬ್ವಿಯಸ್ಲಿ ನೀವೇ ನೋಡ್ತಾ ಇದ್ದೀರಾ, 4K ರೆಕಾರ್ಡಿಂಗ್ ಆಗ್ತಾ ಇದೆ. ಸೊ ಬ್ಯಾಟ್ರಿ ತುಂಬಾನೇ ಡ್ರೈನ್ ಆಗುತ್ತೆ. ಸೊ ಅದರಿಂದ ಕಾನ್ಸ್ಟೆಂಟ್ ಸಪ್ಲೈ ಬೇಕಾಗುತ್ತೆ ನನಗೆ. ಈಗ ತಾನೇ ಸ್ಮಾಲ್ ಬ್ರೇಕ್ ತಗೊಂಡಿದ್ದೆ. ನಯಾ ತೆಹರಿ ಏನಿದೆ, ಸೊ ಅದೇ ಫಸ್ಟ್ ಡೆಸ್ಟಿನೇಷನ್ ನಯಾ ತೆಹರಿ ಅಂತ. ಸುಮಾರು 35 ಕಿಲೋಮೀಟರ್ ದೂರ ಇದೆ ಇಲ್ಲಿಂದ. 1 hour ಇಂದ 1 hour 45 minutes ಆಗುತ್ತೆ ಫ್ರೆಂಡ್ಸ್. ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಡ್ಯಾಮ್ ಇದೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಆನ್ ದ ವೇ ನೋಡ್ಬೇಕು. ಹೊಟ್ಟೆ ಕೂಡ ಹಸಿತಾ ಇದೆ, ಬೆಳಗ್ಗೆ ಏನು ತಿಂದಿಲ್ಲ ಅಷ್ಟೊಂದು. ಜಸ್ಟ್ ಒಂದು ಬನ್ ರೋಸ್ಟ್ ತಿಂದೆ, ಬಟರ್ ಮತ್ತೆ ಬನ್ ಏನಿದೆ, ಸೊ ಅದು ರೋಸ್ಟ್ ಮಾಡ್ಕೊಟ್ಟಿದ್ರು, ಅದನ್ನ ತಿಂದೆ ಅಷ್ಟೇ. ಸೊ ಉತ್ತರಾಖಂಡಲ್ಲಿ ಎಲ್ಲೇ ನಿಂತ್ಕೊಂಡ್ರು ವ್ಯೂ ಪಾಯಿಂಟ್ ಇದ್ದೇ ಇರುತ್ತೆ. ಸೊ ನೋಡ್ತಾ ಇದ್ದೀರಾ ಲ್ಯಾಂಡ್ಸ್ಕೇಪ್ ಯಾವ ರೀತಿ ಇದೆ ಅಂತ. ನನಗಂತೂ ಬೈಕ್ ರೈಡಿಂಗ್ಗೆ ಮಸ್ತ್ ಲ್ಯಾಂಡ್ಸ್ಕೇಪ್, ತುಂಬಾನೇ ಚೆನ್ನಾಗಿದೆ. ಸೊ ವೆದರ್ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ಸುಡ್ತಾ ಇದೆ ಆಕ್ಚುಲ್ ಆಗಿ. ಅಕ್ಟೋಬರ್ ಮತ್ತೆ ಡ್ರೈ ಸೀಸನ್ ಏನಿರುತ್ತೆ, ಅಂದ್ರೆ ಅಕ್ಟೋಬರ್ ಮಂತ್ ಇಂದ ಸ್ವಲ್ಪ ಬಿಸಿಲು ಇದ್ದೇ ಇರುತ್ತೆ ನಿಮಗೆ. ಬಟ್ ಆಫ್ಟರ್ 2 o'clock, ಇವಾಗ 2 o'clock ಕಂಪ್ಯಾರಿಟಿವ್ಲಿ ನಂಗೆ 12 o'clock ಅಲ್ಲಿ ಬಿಸಿಲಿತ್ತಲ್ಲ, ಆ ಬಿಸಿಲಿಲ್ಲ. ಸ್ವಲ್ಪ ಟೆಂಪರೇಚರ್ ರಿಡ್ಯೂಸ್ ಆಗ್ತಾ ಬರ್ತಾ ಇದೆ. ಸೊ ಅದು ಫೀಲ್ ಆಗ್ತಾ ಇದೆ ಕಂಪ್ಲೀಟ್ಲಿ. ಸೊ ಇನ್ ಮುಂದೆ ಹೋಗ್ತಾ ಹೋಗ್ತಾ ಆಲ್ಟಿಟ್ಯೂಡ್ ಲೆವೆಲ್ ಜಾಸ್ತಿ ಇರುತ್ತೆ, ಆಬ್ವಿಯಸ್ಲಿ ಆಗ ಮೈನಸ್ ಟೆಂಪರೇಚರ್ ಹೋಗುತ್ತೆ. ಬನ್ನಿ ನೋಡೋಣ. ಹೇ ಗಾಯ್ಸ್, ಸೊ ಈಗ ನಾನು ಆನ್ ದ ವೇ ನ್ಯೂ ತೆಹರಿ ರೇಂಜ್ ಕಡೆ ಹೋಗ್ತಾ ಇದ್ದೆ.
ಆನ್ ದ ವೇ ಕೇದಾರ್ನಾಥ್ ಕಡೆನೇ ಬರುತ್ತೆ. ಸೊ ಏರಿಯಾ ಮಾತ್ರ ಹೇಗಿದೆ ಅಂತಂದರೆ ಸ್ವಲ್ಪ ಆಫ್ ರೋಡಿಂಗ್ ರೋಡ್ಸ್ ಕೂಡ ಇದೆ, ಮತ್ತು ಒಂದು ಕಡೆ ಸ್ವಲ್ಪ ಟಾರ್ ರೋಡ್ ಕೂಡ ಸಿಗುತ್ತೆ. ಮಾತ್ರ ಫುಲ್ ಫಾರೆಸ್ಟ್ ವೈಬ್ಸು, ಮತ್ತು ಆ ಕಡೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಕಾಡು, ಪರ್ವತಗಳು ಸೂಪರ್ಬಾಗಿ ಕಾಣಿಸುತ್ತೆ. ಮಾತ್ರ ನೋಡಿ, ನಿಮಗೆ ತೋರಿಸ್ಕೊಡ್ತೀನಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ವಾವ್, ವೆಲ್ಕಮ್ ಟು ದ ಅನ್ಟಚ್ಡ್ ರೋಡ್ಸ್ ಆಫ್ ಉತ್ತರಾಖಂಡ್, ದೇವಭೂಮಿ. ಕ್ರೇಜಿಯಾಗಿದೆ ಮಾತ್ರ ವ್ಯೂ ಎಲ್ಲ. ಸೊ ಈಗ ನಾನು ಆ್ಯಕ್ಚುಲಾಗಿ ಚಮೇಲಿ ಅನ್ನೋ ವಿಲೇಜಿಗೆ ಬಂದಿದ್ದೀನಿ, ಒಂದು ಸಣ್ಣ ಹಳ್ಳಿ. ವ್ಯೂ ಮಾತ್ರ ಎಲ್ಲಿ ನೋಡಿದ್ರೂ ಆ್ಯಕ್ಚುಲಿ ವ್ಯೂ ಇದೆ. ಇವಾಗ ಸ್ವಲ್ಪ ಡ್ರೈ ಸೀಸನ್ ಇರೋದ್ರಿಂದ ಈ ಥರ ಕಾಣಿಸ್ತಾ ಇದೆ. ರೀಸೆಂಟಾಗಿ ಉತ್ತರಾಖಂಡಲ್ಲಿ ಫ್ಲಡ್ ಆಯ್ತಲ್ಲ, ಎಲ್ಲ ಲ್ಯಾಂಡ್ಸ್ಲೈಡ್ ಏರಿಯಾಗಳೇ ಜಾಸ್ತಿ ಇದೆ ಉತ್ತರಾಖಂಡಲ್ಲಿ ಮಾತ್ರ. ನೆಕ್ಸ್ಟ್ ಲೆವೆಲ್, ಎಲ್ಲಿ ನೋಡಿದ್ರೂ ಬರೀ ಲ್ಯಾಂಡ್ಸ್ಲೈಡ್ ಆಗಿರೋಂಥ ಏನೋ ಸ್ಪಾಟೇ ಕಾಣುತ್ತೆ. ನೋಡಿ, ಈ ರೋಡೆಲ್ಲ ಕಾಣಿಸ್ತಾ ಇದೆಯಲ್ಲ, ಈ ರೋಡಿಂದನೇ ನಾನು ಬಂದಿದ್ದು. ತುಂಬಾ ಯಾವ್ಯಾವ ಪರ್ವತಗಳಿಂದ ಬಂದೋ ನನಗಂತೂ ಗೊತ್ತಿಲ್ಲ, ಬಟ್ ಈ ರೋಡಿಂದ ಅಂತೂ ಬಂದಿದ್ದು ಈಗ ಜಸ್ಟ್ ಫ್ಯೂ ಸೆಕೆಂಡ್ಸ್ ಬ್ಯಾಕ್. ಬಟ್ ಎಲ್ಲಿ ನೋಡಿದ್ರು ಏನೋ ಲ್ಯಾಂಡ್ಸ್ಲೈಡ್ ಆಗಿರೋ ಅಂತಾನೆ ಏನೋ ಏರಿಯಾ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಲ್ಯಾಂಡ್ಸ್ಲೈಡ್ ಆಗಿರೋಂಥ ಏರಿಯಾನೇ ಇದು. ಯಾವ್ದಾದ್ರು ಒಂದು ಬಂಡೆಕಲ್ಲು ಬಿದ್ದೋಗುತ್ತೋ ಅಂತ ಭಯ ಆಗುತ್ತೆ ಮಾನ್ಸೂನ್ ಟೈಮಲ್ಲಿ ಎಸ್ಪೆಷಲಿ. ಇವಾಗೇನಷ್ಟು ಪ್ರಾಬ್ಲಮ್ ಇಲ್ಲ, ಸೊ ಅದಕ್ಕೆ ನಾನು ಕೂಡ ವೆದರ್ ನೋಡಿ ಎಲ್ಲ ಏನೋ ಬಂದಿರೋದು, ರಿಸ್ಕ್ ತೊಗೊಂಡಿರೋದು. ಫುಲ್ ವೆದರ್ ಪ್ಯಾಟ್ರನ್ಸ್ ಏನಿದೆ ಅದು ನೋಡೇ ಬಂದಿದ್ದು. ಯಾಕೆಂದರೆ ಇವಾಗ ಕರೆಂಟ್ಲಿ ಉತ್ತರಾಖಂಡಲ್ಲಿ ಏನು ಡ್ರೈ ಸೀಸನ್ ನಡೀತಾ ಇದೆ ತುಂಬಾ. ಇನ್ನೇನು ಸ್ನೋಫಾಲ್ ಸ್ಟಾರ್ಟ್ ಆಗುವಂಥ ಸೀಸನ್ ಬೇರೆ. ಸೊ ಈಗ ಸ್ವಲ್ಪ ಏನೋ ಯೂಶ್ವಲಿ ಏನೋ ಲ್ಯಾಂಡ್ಸ್ಲೈಡ್ಸ್ ಎಲ್ಲ ಕಡಿಮೆ ಇರುತ್ತೆ. ಬೆಟ್ಟದ ಪರ್ವತಗಳು, ಹಿಮ ಪರ್ವತಗಳಿರುತ್ತಲ್ಲ, ಅಲ್ಲಿ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಟ್ರೆಕ್ಕಿಂಗ್ ಯಾರಾದರೂ ಹೋಗ್ತಾ ಇದ್ದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕೆಂತಂದರೆ ಇಮಿಡಿಯೇಟಾಗಿ ವೆದರ್ ಪ್ಯಾಟ್ರನ್ಸ್ ಚೇಂಜ್ ಆಗುತ್ತೆ ಹೈಯರ್ ಆಲ್ಟಿಟ್ಯೂಡ್ಸಲ್ಲಿ. ಸೊ ಅಲ್ಲಿ ಅವಲ್ಯಾನ್ಚಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಗೈಸ್, ಈಗ ತೆಹರಿ ಡ್ಯಾಮ್ ರೀಚ್ ಆಗಿದ್ದೀನಿ. ತೆಹರಿ ರಿಸರ್ವಾಯರ್ ಇದೆಯಲ್ಲ, ಸೊ ಅಲ್ಲಿ ವ್ಯೂ ಪಾಯಿಂಟ್ ಇದೆ. ಎಷ್ಟು ಸೂಪರ್ಬಾಗಿ ಕಾಣಿಸ್ತಾ ಇದೆ ಅಂದರೆ ರಿಯಾಲಿಟಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾಮ್ರಾಗೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ರಿಯಲಾಗಿ ನೋಡೋದಕ್ಕೆ ಆಸಮ್ ಮಾತ್ರ. ಸೊ ಅಲ್ಲಿ ಕೂಡ ಹೋಗ್ಬೋದು. ಅಲ್ಲಿ ರೋಡ್ ಥರ ನೋಡ್ತಾ ಇದ್ದೀರಲ್ಲ, ಅಲ್ಲಿ ವೆಹಿಕಲ್ಸ್ ಹೋಗ್ತಾ ಇದೆಯಲ್ಲ, ಸೊ ಅಲ್ಲಿ ಹೋಗ್ಬೋದು. ಅಲ್ಲಿ ವೀಡಿಯೋಗ್ರಫಿ ಎಲ್ಲ ಪರ್ಮಿಷನ್ ಸಿಗೋಲ್ಲ ನಿಮಗೆ. ಸೊ ಅಲ್ಲಿ ಕೂಡ ಹೋಗಿ ಒಂದು ವಿಸಿಟ್ ಮಾಡಿ ಬರ್ತೀನಿ. ಸೊ ಗೈಸ್, ಲೆಟ್ಸ್ ಗೋ. ಈಗ ಆಲ್ರೆಡಿ ಸಮಯ 4:30 ಆಗ್ತಾ ಬಂತು. ಟೆಂಪರೇಚರ್ ಸ್ಲೋ ಆಗಿ ರಿಡ್ಯೂಸ್ ಆಗ್ತಾ ಇದೆ. ಅಂದ್ರೆ ನಾನು ಹೇಳಿದಾಗೆ ಆಲ್ರೆಡಿ ಉತ್ತರಾಖಂಡಲ್ಲಿ ಆಫ್ಟರ್ 2 o'clock ಏನೋ ಸ್ಲೋ ಆಗಿ ರಿಡ್ಯೂಸ್ ಆಗ್ತಾ ಇರುತ್ತೆ. ಚಳಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಯ್ಯೋ, ಹಳ್ಳ ಬಂತ, ಶಿಟ್. ಸೊ ಈ ಹಳ್ಳದಲ್ಲಿ ಏನಾಗುತ್ತೆ, ನಾನು ಮಿರರ್ ಅಲ್ಲಿ ಯಾವಾಗ್ಲೂ ನೋಡ್ತಾ ಇರಬೇಕು ಯಾವ ಕಡೆ ಲಗೇಜಸ್ ಸ್ಲಿಪ್ ಆಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ ಅನ್ನೋದನ್ನ. ಲೆಫ್ಟ್ ಸೈಡ್ ಶಿಫ್ಟ್ ಆಗುತ್ತಾ ಅಥವಾ ರೈಟ್ ಸೈಡ್ ಶಿಫ್ಟ್ ಆಗುತ್ತಾ ಅಂತ. ಸೊ ಯಾವಾಗ ಆಫ್ ರೋಡಿಂಗ್ ಇರುತ್ತೆ ಮತ್ತೆ ಹಳ್ಳ ಮತ್ತೆ ಗುಂಡಿಗಳಿರುತ್ತೆ, ಸೊ ಅವಾಗ ಲಗೇಜಸ್ ಜಾರ್ತಾ ಇರುತ್ತೆ ಯಾವ್ದಾದ್ರು ಒಂದ್ ಕಡೆ. ಸೊ ಅದನ್ನ ನೋಡ್ಕೊಳ್ತಾ ಇರ್ಬೇಕು. ಮತ್ತೆ ಏನಾಗ್ತಾ ಇದೆ ಅಂತಂದ್ರೆ ಲಗೇಜಸ್ ಕಂಪ್ಲೀಟ್ ಆಗಿ ನನ್ನ ಹತ್ರ ಇರೋದು ಒಂದೇ ಒಂದು ಬಂಗಿ ಕಾರ್ಡ್ಸ್, ಅಂದ್ರೆ ಒಂದೇ ಒಂದು ದಾರ ಇರೋದು ಲಗೇಜಸ್ ಟೈ ಮಾಡೋದಕ್ಕೆ. ಕೆಲವು ಕಡೆ ಏನಾಗೋಗ್ತಾ ಇದೆ, ಲೂಸ್ ಆಗಿ ಈ ಕಡೆ ಬಿದೋಗ್ತಾ ಇದೆ ಲಗೇಜ್ ಎಲ್ಲ. ಸೊ ಆ ತರ ಒಂದು ಸಿಚುಯೇಷನ್ ಆಗ್ತಾ ಇದೆ. ಸೊ ಅದೊಂದು ತಲೆನೋವು ಇಲ್ಲಿ ಕಂಪ್ಲೀಟ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಟೈಟ್ ಆಗಿ ಕಟ್ಕೊಂಡಿರೋದು ಇವಾಗ ಟೈಟ್ ಆಗಿದೆ, ಪರವಾಗಿಲ್ಲ. ಮುಂದೆ ಈ ತರ ಒಂದು ಹೆವಿ ವೆಹಿಕಲ್ ಏನಾದ್ರು ಪಾಸ್ ಆದ್ರೆ ಸ್ವಲ್ಪ ತಲೆನೋವು ಕೆಲಸ. ಈ ತರ ಒಂದು ಬಸ್ ಅಥವಾ ಲಾರಿ ಹೆವಿ ವೆಹಿಕಲ್ ಏನಾದ್ರು ಹೋದ್ರೆ ಓವರ್ಟೇಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಈ ತರ ಸಣ್ಣದಾದ ರಸ್ತೆ ಅಲ್ಲೆಲ್ಲ. ಸೊ ಈಗ ಯಾವ ತರ ಆಗಿದೆ ಅಂತಂದ್ರೆ ಮುಂದೆ ಯಾವ ರೀತಿ ವ್ಯೂ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ವ್ಯೂ ನೋಡ್ದಂಗೂ ಆಗಲ್ಲ, ಮತ್ತೆ ಬೇಗ ಓವರ್ಟೇಕ್ ಕೂಡ ಮಾಡಕ್ಕಾಗಲ್ಲ, ಮತ್ತೆ ಯಾವ ರೀತಿ ರಸ್ತೆ ಇದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಈಗ ಆಬ್ವಿಯಸ್ಲಿ ಗ್ಯಾಪ್ ಮೇಂಟೈನ್ ಮಾಡ್ತಿದ್ದೀನಿ, ರಸ್ತೆ ಗೊತ್ತಾಗುತ್ತೆ. ಅಂದ್ರೆ ಇನ್ ದ ಲಾಂಗ್ ರನ್ ಅವ್ರು ಓವರ್ಟೇಕ್ ಮಾಡೋವರೆಗೂ ಸ್ವಲ್ಪ ತಲೆನೋವು ಕೆಲಸ. ಈಗ ಕಾರ್ ಮುಂದೆ ಹೋದ್ರೂ ಪ್ರಾಬ್ಲಮ್, ಬಸ್ ಹಿಂದೆ ನಿಲ್ಬೇಕು. ಸೊ ನೋಡೋಣ ಇಬ್ರು ಯಾವಾಗ ಸಿಗ್ನಲ್ ಕೊಡ್ತಾರೆ ಅಂತ. ಸೊ ಫೈನಲಿ ಹೇಗೋ ಓವರ್ಟೇಕ್ ಮಾಡಿದೆ ಕಾರ್ ಮತ್ತೆ ಬಸ್ನ.
ಲ್ಯಾಂಡ್ಸ್ಕೇಪ್ ನೋಡಿ ಫ್ರೆಂಡ್ಸ್, ಕೇಸರಿಯ ತೇರ ತಾನನಾನನ, ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ. ಈ ತರ ಒಂದು ಲ್ಯಾಂಡ್ಸ್ಕೇಪ್ ಇದ್ರೆ ಬೈಕ್ ಓಡಿಸೋದಕ್ಕೆ ತುಂಬಾನೇ ಮಜಾ ಫ್ರೆಂಡ್ಸ್. ಯಾಕೆಂದ್ರೆ ಅಕ್ಕಪಕ್ಕ ಎಲ್ಲಿ ನೋಡಿದ್ರು ಕಾಡಿರುತ್ತೆ, ಮತ್ತೆ ಕಾಡುಗಳ ನಡುವೆ ಏನೋ ಒಂದು ಸಣ್ಣದಾದ ಒಂದು ರೋಡ್. ಸೊ ಈ ತರ ಒಂದು ಒನ್ ಆಫ್ ದ ಬೆಸ್ಟ್ ಇದು ಲ್ಯಾಂಡ್ಸ್ಕೇಪ್ ಎಂಜಾಯ್ ಮಾಡೋದಕ್ಕೆ. ನಿಮ್ಗೆ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದು ನಂಗೆ ಗೊತ್ತಿಲ್ಲ, ಬಟ್ ನನಗೆ ಇಲ್ಲಿ ರಿಯಲ್ ಆಗಿ ಇಲ್ಲಿ ಬೈಕ್ ಓಡಿಸೋದಕ್ಕೆ ತುಂಬಾನೇ ಮಸ್ತ್ ಮಸ್ತ್ ಫೀಲಿಂಗ್ ಮಾತ್ರ. ಮ್ಯಾಪ್ಸ್ ಅಲ್ಲಿ ಯಾವ್ದೋ ಒಂದು ಡಿವಿಯೇಷನ್ ತೋರಿಸ್ತಾ ಇತ್ತು, ಸೊ ಇದೇ ಡಿವಿಯೇಷನ್ ಇರಬೇಕು. ಲೆಫ್ಟ್ ಸೈಡ್ ಹೋದ್ರೆ ಕೇದಾರ್ನಾಥ್ ಮತ್ತೆ ಬದ್ರಿನಾಥ್ ಟುವರ್ಡ್ಸ್ ಹೋಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಉತ್ತರಾಖಂಡ್ ಅಲ್ಲಿ ಚಳಿಗಾಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ, ಫುಲ್ ಚಳಿ ಆಗ್ತಾ ಇದೆ. ಗ್ಲೌಸ್ ಏನಾದ್ರೂ ತೆಗೆದ್ರೆ ಫುಲ್ ಏನೋ ಥಂಡಿ ಫೀಲ್ ಆಗುತ್ತೆ. ಆಕ್ಚುಲಿ ಗ್ಲೌಸ್ ಸಾಕಾಗ್ತಾ ಇಲ್ಲ, ಹ್ಯಾಂಡ್ ಗ್ಲೌಸ್. ಇದು ಗೇರ್ಸ್ ಮತ್ತೆ ಥರ್ಮಲ್ ಜಾಕೆಟ್ ಇರೋದ್ರಿಂದ ಬಾಡಿಗೆಲ್ಲ ಪರವಾಗಿಲ್ಲ, ಬಟ್ ಹ್ಯಾಂಡ್ ಗ್ಲೌಸ್ ಮಾತ್ರ ಸಾಕಾಗ್ತಾ ಇಲ್ಲ. ಕ್ಲಚ್ ಮತ್ತೆ ಫ್ರಂಟ್ ಬ್ರೇಕ್ ಅಪ್ಲೈ ಮಾಡ್ಬೇಕಾದ್ರೆ ಆ ನಬ್ಬನೆಸ್ ಫೀಲ್ ಆಗುತ್ತೆ, ಚಳಿ ಸ್ಟಾರ್ಟ್ ಆಗ್ತಾ ಇರೋದು. ಸೊ ಈಗ ಸಮಯ ಬಂದು 5:15. ಗಣಸಾಲಿ ರೀಚ್ ಆದ್ರೆ ಪೆಟ್ರೋಲ್ ತುಂಬಿಸ್ಕೊಂಡ್ಬಿಡ್ತೀನಿ. ಓಹ್, ಇಲ್ಲೂ ಯಾವ್ದೋ ಡಿವಿಯೇಷನ್ ಇರೋ ತರ ಕಾಣಿಸ್ತಾ ಇದೆ. ಓಕೆ, ಸ್ಟ್ರೈಟ್ ಹೋದ್ರೆ ಕೇದಾರ್ನಾಥ್ ಟುವರ್ಡ್ಸ್ ಹೋಗುತ್ತೆ. ಇದು ಲೆಫ್ಟ್ ಸೈಡ್ ಉತ್ತರಾಕಾಶಿ ಟುವರ್ಡ್ಸ್ ಹೋಗುತ್ತೆ. ಸೊ ಆ ಕಡೆ ಹೋಗ್ಬೇಕಾಗಿತ್ತು, ರೈಟ್ ಸೈಡ್. ಆ ಕಡೆ ರೈಟ್ ಹೋಗ್ತಲ್ಲ ಒಂದು ರಸ್ತೆ, ಅದು ಕೇದಾರ್ನಾಥ್. ಸೊ ಬೈಕ್ ರಿವರ್ಸ್ ತಗೊಂಡೆ. ಸೊ ಈ ರಸ್ತೆ ಏನಿದೆ ಇದು ಕೇದಾರ್ನಾಥ್ ಕಡೆ ಹೋಗುತ್ತೆ. ಸೊ ಆ ರಸ್ತೆ ಏನಿತ್ತು ಅದು ಉತ್ತರಕಾಶಿ ಸೈಡ್ ಹೋಗುತ್ತೆ. ಸೊ ನನ್ನ ಪ್ರಕಾರ ಗಣಸಾಲಿ ರೀಚ್ ಆಗೋಷ್ಟರಲ್ಲಿ 6:15 ಅಂತೂ ಹಾಗೆ ಆಗುತ್ತೆ, 6:15 ಆಗುತ್ತೆ. ಸೊ ಅಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡು ಜರ್ನಿ ಟುವರ್ಡ್ಸ್ ಕೇದಾರ್ನಾಥ್ ಸ್ಟಾರ್ಟ್ ಮಾಡಬೇಕು. ಕೇದಾರ್ನಾಥ್ ಅಂತಂದ್ರೆ ಸೋನ್ ಪ್ರಯಾಗ್ವರೆಗೂ ಹೋಗುತ್ತೆ, ಅಲ್ಲಿಂದ ಟ್ರೆಕ್ಕಿಂಗ್ ಮಾಡಬೇಕು. ನೆಕ್ಸ್ಟ್ ಡೇ ನಾಳೆ ಟ್ರೆಕ್ಕಿಂಗ್ ಮಾಡ್ತೀನಿ ಕೇದಾರ್ನಾಥ್ಗೆ. ಸೊ ಕಂಪ್ಲೀಟ್ ಆಗಿ ಇವತ್ತು ಏನೋ ಸೋನ್ ಪ್ರಯಾಗ್ವರೆಗೂ ಹೋಗಲ್ಲ. ಸೋನ್ ಪ್ರಯಾಗ್ ಇಂದ ಹಿಂದೆ ಒಂದು 12 ಕಿಲೋಮೀಟರ್ ಹಿಂದೆ ಪಟ ಅಂತ ಒಂದು ಸಣ್ಣ ಹಳ್ಳಿ ಇದೆ. ಸೊ ಅಲ್ಲಿ ನಂದು ಏನೋ ಹೋಟೆಲ್ ಬುಕ್ ಮಾಡಿದೀನಿ ಇವತ್ ರಾತ್ರಿಗೆ. ಸೊ ಅದು ಈ ಪಾಯಿಂಟ್ ಇಂದ, ಈ ಲೊಕೇಶನ್ ಇಂದ ಸಮ್ವೇರ್ ಅರೌಂಡ್ ಸುಮಾರು 150 ಕಿಲೋಮೀಟರ್ ಇದೆ. ಸೊ ನೀವೇ ಅನ್ಕೊಳ್ಳಿ, ಏನೋ 40 ಕಿಲೋಮೀಟರ್ ಕವರ್ ಮಾಡಕ್ಕೆ ಸುಮಾರು ಇಲ್ಲಿ ಉತ್ತರಾಖಂಡ್ ಅಲ್ಲಿ 3 ಅವರ್ ಬೇಕೇ ಬೇಕು. ಇಲ್ಲಿ ಇವಾಗ ರಸ್ತೆ ಈ ತರ ಇದೆ, ನಿಮಗೆ ರೆಕಾರ್ಡಿಂಗ್ ಅಲ್ಲಿ ಏನ್ ನೋಡ್ತಾ ಇದೀರಾ ಈಗ ರಸ್ತೆ ಚೆನ್ನಾಗಿದೆ ಕರೆಂಟ್ಲಿ. ಸೊ ಮುಂದೆ ಯಾವ ರೀತಿ ಆಗುತ್ತೆ ನನಗಂತೂ ಗೊತ್ತಿಲ್ಲ, ಯಾಕೆಂದ್ರೆ ಆಫ್ ರೋಡಿಂಗ್ ಬಂದ್ರಂತೂ ಕಡಿಮೆ ಅಂದ್ರೂ ಆಬ್ವಿಯಸ್ಲಿ 30 ಮೇಲಂತೂ ಹೋಗಕ್ ಆಗದೇ ಇಲ್ಲ. ನೋಡ್ತಾ ಇರ್ಬೋದು ನೀವೇ ಈಗ ಆಲ್ರೆಡಿ ಯಾವ ರೀತಿ ಜಿಯೋಗ್ರಫಿ ಇದೆ ಅಂತ. ಸೊ ಕಡಿಮೆ ಅಂದ್ರೂ 11 ಗಂಟೆ ಅಂತೂ ಹಾಗೆ ಆಗುತ್ತೆ. ಮ್ಯಾಪ್ಸ್ ಅಲ್ಲಿ 11 ಗಂಟೆ ತೋರಿಸ್ತಾ ಇದೆ. ಸೊ ಗೈಸ್, ಈಗ ನೋಡ್ತಾ ಇದ್ದೀರಲ್ಲ ಕತ್ಲಾಗೋಗಿದೆ. ಸಮಯ ಬಂದು ಸುಮಾರು 7:20 ಈಗ ಟೈಮ್ ಈಗ 7:20 ಆಗಿದೆ, ಕತ್ಲು. ಸೊ ಏನಂತಂದ್ರೆ ಈ ಪ್ರದೇಶದಿಂದ, ಈ ಪಾಯಿಂಟ್ ಇಂದ ಪಟ ಅನ್ನೋ ಲೊಕೇಶನ್ ಏನಿದೆ, ಪಟ ಅಂದ್ರೆ ಅದೇ ನಾನು ಹೋಟೆಲ್ ಬುಕ್ ಮಾಡಿದ್ದೀನಲ್ಲ, ಅದು 105 ಕಿಲೋಮೀಟರ್ ಇದೆ ಆಲ್ಮೋಸ್ಟ್. ಆಗ್ಲೇ ಚೆಕ್ ಮಾಡಿದೆ, ಒಂದು 105 ಕಿಲೋಮೀಟರ್ ಇತ್ತು. ಸೊ ಹೇಳಿದಾಗೆ ಮ್ಯಾಪ್ಸ್ ಅಲ್ಲೇನೆ ಅವಾಗ್ಲೇ 11 ಗಂಟೆ ತೋರಿಸ್ತಾ ಇತ್ತು. ಪಕ್ಕ 11 ಗಂಟೆ ಹಾಗೆ ಆಗುತ್ತೆ, 11 ಗಂಟೆ ಕ್ರಾಸ್ ಆಗುತ್ತೆ. ಇನ್ಫ್ಯಾಕ್ಟ್ ಒಂದು 12 ಗಂಟೆ 12 ಗಂಟೆ ಆಗುತ್ತೆ ಎಲ್ಲ ಸೆಟಲ್ ಡೌನ್ ಆಗೋಷ್ಟಲ್ಲಿ, ರೂಮ್ ತಗೊಂಡು ಮಲಗೋ ಅಷ್ಟರಲ್ಲಿ 12 ಗಂಟೆ ಅಂತೂ ಪಕ್ಕ ಇವತ್ತು. ಸೊ ನೋಡ್ತಾ ಇದ್ರ ರೋಡ್ ಯಾವ ತರ ಇದೆ ಅಂತಂದ್ರೆ, ಜೋರ ಅಂದ್ರೆ ಸ್ಪೀಡ್ ಆಗಿ ಹೋಗೋದಿಕ್ಕೂ ಆಗಲ್ಲ, ಮ್ಯಾಕ್ಸಿಮಮ್ 45 ಹೋಗ್ಬೋದು ಅಷ್ಟೇ.
ಸೊ ಸಮಯ ಬಂದು 8:25 ಆಗ್ತಾ ಬರ್ತಾ ಇದೆ. ಈಗ ತಾನೇ ನೋಡಿದೆ, ಚೆಕ್ ಮಾಡಿದೆ. ಸೊ ಇಲ್ಲಿ ಏನಂತಂದ್ರೆ ಉತ್ತರಾಖಂಡ್ ಅಲ್ಲಿ ಕತ್ಲು ಈ ಟೈಮಲ್ಲಿ ಎಸ್ಪೆಷಲಿ ಏನು 6 ಗಂಟೆಗೆ ಕತ್ಲಾಗೋಗ್ಬಿಡುತ್ತೆ. 6 ಗಂಟೆಗಿಂತ ಮುಂಚೆನೆ ಕತ್ಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸುಮಾರು ಒಂದು 2 ಗಂಟೆಯಿಂದ ಟ್ರಾವೆಲ್ ಮಾಡ್ತಾನೆ ಇದೀನಿ. ಕತ್ಲಾದ ನಂತರ ಯಾರು ಏನೋ ಪಾಸ್ ಆಗ್ತಾನೆ ಇಲ್ಲ, ಅಂದ್ರೆ ಯಾರು ಇಲ್ವೇ ಇಲ್ಲ, ಓಡಾಟನೇ ಇಲ್ಲ. ಒಂದು ವೆಹಿಕಲ್ ಗಾಡಿ ಓಡಾಟ ಇಲ್ಲ, ಜನರು ಓಡಾಟ ಇಲ್ಲ. ಆ ತರ ಒಂದು ರಸ್ತೆಗಳ ನಡುವೆ ಹೋಗ್ತಾ ಇರೋದು ಈಗ. ಅಂದ್ರೆ ಅಕ್ಕಪಕ್ಕ ದಟ್ಟವಾದ ಕಾಡು ನೋಡಿ. ಇವಾಗ ನಾನು ಡಿಮ್ ಅಂಡ್ ಡಿಪ್ ಕೂಡ ಮಾಡಿದೆ ನಿಮ್ಗೆ ತೋರ್ಸೋದಿಕ್ಕೆ. ಆ ಕಡೆ ಎಲ್ಲೋ ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಲೈಟ್ ಕಾಣಿಸ್ತಾ ಇದೆ. ಅದ್ ಯಾವ್ದೋ ಒಂದು ದಟ್ಟವಾದ ಕಾಡಿನ ನಡುವೆ ಒಂದು ಹಳ್ಳಿಯಲ್ಲಿರುವಂತ ಮನೆಗಳವು. ಸೊ ಅದ್ ಬಿಟ್ರೆ ನನ್ಗೆ ಇಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಅಷ್ಟು ರಿಮೋಟ್ ಆಗಿರುವಂತ ಹಳ್ಳಿ ನಡುವೆ ಪಾಸ್ ಆಗ್ತಾ ಇರೋದು. ಸೊ ಒಟ್ನಲ್ಲಿ ನನಗೆ ಎಷ್ಟು ಅಡ್ವೆಂಚರ್ ಆಗ್ತಾ ಇದೆ ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ನೈಟ್ ಅಡ್ವೆಂಚರ್ ಅಂತಾನೆ ಹೇಳ್ಬೋದು. ನೋಡಿ ಯಾವ ರೀತಿ ಅಂತಂದ್ರೆ ಎಲ್ಲಿ ಎಣಿಸ್ಬೋದು, ಒಂದು ಸುಮಾರು ಆಗದಿಂದ ಒಂದು 2-3 ಜನ ಹೋಗಿರ್ಬೋದು ಅಷ್ಟೇ, ಅಷ್ಟು ರಿಮೋಟ್ ಹಳ್ಳಿಗಳಿಗೆ. ಸೊ ಈ ಒಂದು ನೈಟ್ ರೈಡಿಂಗ್ ಅಡ್ವೆಂಚರ್ ಏನಿದೆ, ಈ ಒಂದು ಕಾರಣಕ್ಕೋಸ್ಕರನೇ ನಾನು ವೈಟ್ ಬೋರ್ಡ್ ವೆಹಿಕಲ್ಸ್ ಚೂಸ್ ಮಾಡೋದು. ಈ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ ಏನಾಗುತ್ತೆ ಅಂತಂದ್ರೆ, ಈ ಸಿಟಿ ಈಗ ಯಾವ್ದಾದ್ರು ಒಂದು ಸಿಟಿಗೆ ಹೋಗ್ತೀರಾ, ಆ ಸಿಟಿ ಲಿಮಿಟ್ಸ್ ಅಲ್ಲಿ ಒಂದು 100 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಟೂರಿಸ್ಟ್ ಪ್ಲೇಸಸ್ ಏನಿರುತ್ತೆ ಅದನ್ನೇ ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ ಅಂತ ಒಂದು ಇಟ್ಟಿರೋ ಒಂದು ಉದ್ದೇಶ ಆಗಿರುತ್ತೆ. ಸೊ ಈಗ ಆ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ ನನ್ನ ಅನಿಸಿಕೆ ಏನಂತಂದ್ರೆ, ಸರ್ವಿಸ್ ಮಾಡ್ಸಿರಲ್ಲ, ಅಷ್ಟು ಮೇಂಟೆನೆನ್ಸ್ ಮಾಡಿರಲ್ಲ ಅದನ್ನ. ಸೊ ಅದೇ ನೀವು ವೈಟ್ ಬೋರ್ಡ್ ವೆಹಿಕಲ್ಸ್ ಆದ್ರೆ ನೀವು ರೈಡ್ ಹೋಗೋಕ್ಕಿಂತ ಮುಂಚೆ, ಈಗ ನಾನ್ ಏನ್ ಮಾಡ್ತೀನಿ ಅಂದ್ರೆ ರೈಡ್ ಹೋಗೋಕ್ಕಿಂತ ಮುಂಚೆನೆ ಅವ್ರ ಹತ್ರ ಮಾತುಕತೆ ನಡೆಸ್ಕೊಳ್ತೀನಿ. ನನ್ಗೆ ಈ ತರ 1000 ಕಿಲೋಮೀಟರ್ 200 ಇಲ್ಲಾಂದ್ರೆ 2000 ಕಿಲೋಮೀಟರ್ಸ್ ಮೇಲೆ ಬೈಕ್ ರೈಡಿಂಗ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನಂಗೆ ಸರ್ವಿಸ್ಡ್ ವೆಹಿಕಲ್ ಬೇಕು. ಸೊ ಈ ಒಂದು ರೀಸನ್ ಇಂದ ಕಾರಣದಿಂದ ನಿಮ್ಗೆ ಸರ್ವಿಸ್ಡ್ ವೆಹಿಕಲ್ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಇದೊಂದು ನನ್ನ ಒಂದು ಅನಿಸಿಕೆ. ಸೊ ಈಗ ನೀವೇ ನೋಡ್ತಾ ಇರ್ಬೋದು, ನೈಟ್ ರೈಡ್ ಅಲ್ಲಿ ಯಾವಾಗ ಬೇಕಾದ್ರೂ ನಿಮ್ಗೆ ವೆಹಿಕಲ್ ಬ್ರೇಕ್ ಡೌನ್ ಆಗ್ಬೋದು. ಸೊ ಸರ್ವಿಸ್ಡ್ ವೆಹಿಕಲ್ ಇದ್ರೆ ಸ್ವಲ್ಪ ಈ ತರ ತೊಂದರೆ ಎಲ್ಲ ನಿಮ್ಗೆ ಅವಾಯ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಂತ ಕಂಪ್ಲೀಟ್ ಆಗಿ ಅವಾಯ್ಡ್ ಆಗುತ್ತೆ ಅಂತ ಹೇಳಲ್ಲ ನಾನು, ಯಾಕೆಂದ್ರೆ ಅಲ್ಲಲ್ಲಿ ನಿಮ್ಗೆ ಚಾನ್ಸಸ್ ಇರ್ಬೋದು. ಸೊ ಆ ತರ ರಿಸ್ಕ್ ಅಲ್ಲಿ ಏನು ಮಾಡಕ್ ಆಗಲ್ಲ. ಕಂಪ್ಲೀಟ್ ಬ್ರೇಕ್ ಡೌನ್ ಆದ್ರೆ ನಮ್ ಕೈಯಲ್ಲಿ ಇಲ್ಲ ಅಲ್ಲ, ಅದು ಏನು ಮಾಡಕ್ಕಾಗಲ್ಲ. ಸೊ ಆಗ ಏನ್ ಮಾಡ್ಬೇಕಾಗುತ್ತೆ, ಟೋಯಿಂಗ್ ವೆಹಿಕಲ್ ತರಿಸ್ಬೇಕಾಗುತ್ತೆ. ಇಲ್ಲಾಂದ್ರೆ ನೈಟ್ ಎಲ್ಲಾರು ಉಳಿಯುವಂತ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ. ಟೆಂಟ್ ಅಲ್ಲಿ ಉಳ್ಕೊಳಕ್ ರೆಡಿ ಅಂದ್ರೆ ಅದನ್ನು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಸಣ್ಣ ಹಳ್ಳಿ ಹತ್ರ ನಡ್ಕೊಂಡೋಗಿ ಯಾವ್ದಾದ್ರು ಲಾಡ್ಜ್ ವ್ಯವಸ್ಥೆ ಏನಾದ್ರು ಇದೆ, ಸೊ ಅದಕ್ಕೂ ರೆಡಿ ಇರ್ಬೇಕು. ಎಲ್ಲಾ ತರ ರಿಸ್ಕ್ ಗಳಿಗೆ ರೆಡಿ ಇರ್ಬೇಕು ಈ ತರ ಒಂದು ಅಡ್ವೆಂಚರ್ ಮಾಡ್ತೀವಿ ಅಂತಂದ್ರೆ. ಸೊ ಅದಕ್ಕೋಸ್ಕರ ಹೇಳೋದು, ಯಾವತ್ತು ಸರ್ವಿಸ್ಡ್ ವೆಹಿಕಲ್ ಪ್ರಿಫರ್ ಮಾಡಬೇಕು. ಅಂದ್ರೆ ನಾನ್ ಚೂಸ್ ಮಾಡೋದು ವೈಟ್ ಬೋರ್ಡ್ ವೆಹಿಕಲ್ಸ್. ನೇಚರ್ ಕಾಲ್ ಅರ್ಜೆಂಟ್ ಆಯ್ತು. ಸೊ ನೇಚರ್ ಕಾಲ್ ಅಟೆಂಡ್ ಮಾಡ್ಬೇಕಾಗಿತ್ತು. ನೋಡಿ ನಿಮ್ಗೆ ಡಿಮ್ ಅಂಡ್ ಡಿಪ್ ಮಾಡಿ ತೋರಿಸ್ತೀನಿ. ಅಕ್ಕಪಕ್ಕ ಎಷ್ಟು ಕತ್ಲಿದೆ ಅಂತಂದ್ರೆ, ಅಯ್ಯೋ ಯಾರು ಕೂಡ ಇಲ್ಲ ಫ್ರೆಂಡ್ಸ್. ಕಂಪ್ಲೀಟ್ ದಟ್ಟವಾದ ಕಾಡ್ ನಡುವೆ ಈ ರಸ್ತೆ ಪಾಸ್ ಆಗ್ತಾ ಇರೋದು, ಯಾರು ಕೂಡ ಇಲ್ಲ. ಮತ್ತೆ ಹೇಳೋದಾದ್ರೆ ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನಾನು ಸುಮ್ಮನೆ ಟೆಸ್ಟ್ ಮಾಡೋದಕ್ಕೋಸ್ಕರ ಜಾಕೆಟ್ ರಿಮೂವ್ ಮಾಡಿದೆ. ಫುಲ್ ಚಳಿ ರುದ್ರ ತಾಂಡವ ಆಡ್ತಾ ಇದ್ದಾನೆ ಅಂತ ಹೇಳ್ಬೋದು, ಅಷ್ಟು ಚಳಿ ಇದೆ. ಮೋಸ್ಟ್ಲಿ ಸಿಂಗಲ್ ಡಿಜಿಟ್ ಹೋಗಿದೆ ಆಲ್ರೆಡಿ. ಇಲ್ಲಿ ಸಿಂಗಲ್ ಡಿಜಿಟ್ ಇದೆ ನನ್ನ ಪ್ರಕಾರ, ಚೆಕ್ ಮಾಡಕ್ ಹೋಗ್ಲಿಲ್ಲ, ಬಟ್ ಫೀಲ್ ಆಗ್ತಾ ಇದೆ ಫುಲ್ಲು ಒಂದು ಸಿಂಗಲ್ ಡಿಜಿಟ್ ಇದ್ದೇ ಇರುತ್ತೆ, ಅಷ್ಟು ಚಳಿ ಇದೆ. ಸೊ ಬೇರೆ ಎಲ್ಲ ಬಾಡಿ ಕವರ್ ಆಗಿದೆ, ಬಟ್ ಹೇಳ್ದಾಗೆ ಗ್ಲೌಸ್ ಇದೆಯಲ್ಲ, ಗ್ಲೌಸ್ ಸಾಕಾಗ್ತಾ ಇಲ್ಲ, ಫುಲ್ಲು ಕೋಲ್ಡ್ ಆಗ್ತಾ ಇದೆ ಹ್ಯಾಂಡ್ಸ್ಗೆ, ಕೈಗೆಲ್ಲ.
ಸೊ ಗಾಯ್ಸ್, ಆಗ್ಲೇ ಹೇಳ್ತಾ ಇದ್ನಲ್ಲ, ರೋಡ್ ಯಾವ ರೀತಿ ಅನ್ಪ್ರೆಡಿಕ್ಟಬಲ್ ಆಗುತ್ತೆ ಅಂತಂದ್ರೆ ಅಷ್ಟು ಅನ್ಪ್ರೆಡಿಕ್ಟಬಲ್ ಇರುತ್ತೆ. ಸೊ ಸ್ವಲ್ಪ ರೋಡ್ ಇದ್ರೂ ಕೂಡ ಹಳ್ಳ ಮತ್ತೆ ಗುಂಡಿಗಳಿರುತ್ತೆ. ಬಟ್ ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ರೋಡ್ ಆಗಿದೆ ಅಂತ, ನೀವೇ ನೋಡ್ತಾ ಇದ್ದೀರಲ್ಲ. ಆ ಕಡೆ ಪೂರ ರೈಟ್ ಸೈಡ್ ಅಲ್ಲಿ ಏನೋ ಆ, ತುಂಬಾ ದಪ್ಪ ದಪ್ಪ ಆದ ಕಲ್ಲುಗಳು, ಸೆಡಿಮೆಂಟ್ ರಾಕ್ಸ್ ಅಂತ ಏನ್ ಹೇಳ್ತಾರೆ ಅದು ಕೂಡ ಇದೆ. ಮತ್ತೆ ಈ ರೋಡ್ ಇಲ್ಲ, ರಸ್ತೆನೇ ಇಲ್ಲ. ಸೊ ಆಲ್ಮೋಸ್ಟ್ ಏನೋ ಆ, ಮರಳು ತುಂಬಿಕೊಂಡಿರುವಂತ ರಸ್ತೆ ಆಯ್ತು. ಈಗ ಪರವಾಗಿಲ್ಲ, ರೋಡ್ ಪ್ಯಾಚಸ್ ಕಾಣಿಸ್ತಾ ಇದೆ. ಸೊ ಆ ತರ ಈ ಅನ್ಪ್ರೆಡಿಕ್ಟಬಲ್ ಇದೆ, ತುಂಬಾ ಅಂದ್ರೆ ತುಂಬಾ ಅನ್ಪ್ರೆಡಿಕ್ಟಬಲ್ ಇದೆ. ನೋಡಿ ಯಾವ ರೀತಿ ಇದೆ, ಲೆಫ್ಟ್ ಸೈಡ್ ಕೂಡ ನೋಡ್ತಾರೆ, ರೈಟ್ ಸೈಡ್ ಫುಲ್ ಲ್ಯಾಂಡ್ ಸ್ಲೈಡ್ ಆಗಿರುವಂತ ಏರಿಯಾ ಇದು. ಅಷ್ಟು ಅನ್ಪ್ರೆಡಿಕ್ಟಬಲ್ ಇದೆ, ತುಂಬಾನೇ ಡೇಂಜರ್ ರೋಡ್ಸ್ ಮಾತ್ರ. ಸೊ ಈ ಒಂದು ಪ್ರದೇಶದಿಂದ, ಈ ಒಂದು ಲೊಕೇಶನ್ ಇಂದ ಇನ್ನ ಒಂದು 60 ಕಿಲೋಮೀಟರ್ ಬಾಕಿ ಇದೆ ಪ್ರಯಾಣ. ಇಲ್ಲಿಂದ ಪಟ ಅಂತ ಲೊಕೇಶನ್ ಏನ್ ಹೇಳ್ತಾ ಇದೆ, ಹೋಟೆಲಿಗೆ 60 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ ಆ ಔಗುಸ್ತ್ ಮುನಿ ಅಂತ ಒಂದು ಜಾಗ ಇದೆ. ಸೊ ಅಲ್ಲಿಗೆ ಡಿವಿಯೇಷನ್ ಬರುತ್ತೆ ಇನ್ನು ಮುಂದೆ ಹೋದ ನಂತರ. ಸೊ ಔಗುಸ್ತ್ ಮುನಿಯಿಂದ ನ್ಯಾಷನಲ್ ಹೈವೇ ಬರುತ್ತೆ. ಸೊ ಆ ನ್ಯಾಷನಲ್ ಹೈವೇ ಕನೆಕ್ಟ್ ಆಗ್ತೀನಿ. ಸೊ ಅಲ್ಲಿಂದ ಪಟ ಅಂದ್ರೆ ಅದು ಕೇದಾರ್ನಾಥ್ ಬರುವಂತ ಮೇನ್ ಹೈವೇ. ಸೊ ಆ ತರ. ಸೊ ಆಕ್ಚುಲಿ ಡೈರೆಕ್ಟ್ ಆಗಿ ಬರೋದಾದ್ರೆ ನ್ಯಾಷನಲ್ ಹೈವೇ ಇಂದಾನೆ ಬರ್ಬೋದಾಗಿತ್ತು. ಬಟ್ ಹೈವೇ ನಲ್ಲಿ ಏನ್ ಮಜಾ ಇರುತ್ತೆ, ಏನು ಮಜಾ ಇರಲ್ಲ. ಸೊ ಇಲ್ಲಿ ಬಂದಿದ್ದಕ್ಕೆ ಯಾವ ರೀತಿ ಮಜಾ ಆಗ್ತಾ ಇದೆ ಅಂದ್ರೆ, ನೆಕ್ಸ್ಟ್ ಲೆವೆಲ್ ಥ್ರಿಲ್ ಇದೆ ಮಾತ್ರ. ನೈಟ್ ಅಡ್ವೆಂಚರ್, ಒಂದು ಕಾಡಿನ ನಡುವೆ ಒಂದು ಸಿಂಗಲ್ ರಸ್ತೆ ಪಾಸ್ ಆಗ್ತಾ ಇದೆ. ಅಯ್ಯೋ, ಫುಲ್ಲು ರಸ್ತೆ ಕುಸ್ತಿದ್ರು ಅಂತ ಏರಿಯಾ ಇದಂತು. ಸೊ ನಿಧಾನಕ್ಕೆ ಬರ್ತಾ ಇದೆ, ಸಡನ್ ಆಗಿ ಏನೋ ರೋಡ್ ಈ ತರ ಆಗೋಯ್ತು. ಅಕ್ಕಪಕ್ಕ ನೀವೇ ನೋಡ್ತಾ ಇದೀರಲ್ಲ, ರಸ್ತೆ ಕುಸ್ತಿರೋ ಅಂತ ಕಲ್ಲುಗಳು ಏನಿದೆ, ಅದು ರಸ್ತೆ ಮೇಲೆ ಬಂದ್ ಬಿದ್ದೋಗ್ಬಿಟ್ಟಿದೆ. ಅಯ್ಯೋ, ಎಷ್ಟು ಮರಳಿರುವಂತ ರಸ್ತೆ ಅಂತಂದ್ರೆ. ಸೊ ಕಂಪ್ಲೀಟ್ ಆಗಿ ಫ್ರಂಟ್ ಬ್ರೇಕ್ ಮತ್ತೆ ಯಾವುದು ಇಂಜಿನ್ ಬ್ರೇಕಿಂಗ್ ಮತ್ತೆ ಬ್ಯಾಕ್ ಬ್ರೇಕ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಯೂಸ್ ಮಾಡಬೇಕು ಇಲ್ಲಂತೂ. ಸೊ ನಿಮ್ಗೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಸಣ್ಣ ಇದೆಲ್ಲ ಕಾಣಿಸ್ತಾ ಇದೆ, ಲೈಟಿಂಗ್ ಎಲ್ಲ. ಸೊ ಅದು ಅಗುಸ್ತ್ ಮುನಿ ಅಂತ. ಸೊ ಅಲ್ಲಿಗೆ ಜಾಯಿನ್ ಆಗ್ಬೇಕಾಗಿರೋದು ನಾನೀಗ. ಅಲ್ಲಿ ನ್ಯಾಷನಲ್ ಹೈವೇ ಪಾಸ್ ಆಗುತ್ತೆ. ಸೊ ಈಗ ನಾನು ಸ್ವಲ್ಪ ಎದ್ದು ನಿಂತ್ಕೊಂಡು ಓಡಿಸೋಣ, ಬ್ಯಾಲೆನ್ಸ್ ಸಿಗುತ್ತೆ. ನೋಡಿ ಯಾವ ರೀತಿ ರಸ್ತೆ ಕುಸ್ತಿದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಮಾತ್ರ. ಸೊ ಮಣ್ಣೆಲ್ಲ ಫುಲ್ಲು ಮರಳು ರಸ್ತೆ ಮತ್ತೆ ಕಲ್ ತುಂಬಿಕೊಂಡಿರೋಂಥ ರಸ್ತೆ. ಆ ಕಡೆ ಈ ಕಡೆ ಜೋರಾಗಿ ಹೋಗಕ್ಕಾಗಲ್ಲ. ಹೇಳಿದಾಗೆ ಎಲ್ಲ ಏನೋ ಫ್ರಂಟ್ ಬ್ರೇಕ್, ಬ್ಯಾಕ್ ಬ್ರೇಕ್, ಇಂಜಿನ್ ಬ್ರೇಕಿಂಗ್ ಸಮಾನವಾಗಿ ಮಾಡ್ಬೇಕು. ಇಲ್ಲಂತೂ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ವಿಂಡ್ ಸ್ಪೀಡ್ ಕಡಿಮೆ ಇರೋದ್ರಿಂದ ಮಾತ್ರ ಅದರಿಂದ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಇವಾಗ ಕಡಿಮೆ ಈಗ. ಬಟ್ ಆದ್ರೂ ಆಗೋ ಚಾನ್ಸಸ್ ಇರುತ್ತೆ, ಬಟ್ ತುಂಬಾನೇ ಕಡಿಮೆ ಇರುತ್ತೆ. ಏನೋ ರಸ್ತೆ ಕುಸಿತ ಇವಾಗ ಆಗೋದು, ಇದೆಲ್ಲ ಆಗೋಗಿರೋಂತ ಘಟನೆ ಇದು. ಸೊ ಗೈಸ್, ಈಗ ತಾನೇ ಮ್ಯಾಪ್ಸ್ ಚೆಕ್ ಮಾಡಿದೆ, ಹೋಟೆಲ್ ಬುಕಿಂಗ್ ಮಾಡಿದ್ದೀನಲ್ಲ. ಸೊ ಹೋಟೆಲ್ ಬುಕಿಂಗ್ ಏನು ಇಲ್ಲಿಂದ ಸುಮಾರು 30 ಕಿಲೋಮೀಟರ್ಸ್ ಇದೆ, 30 ಕಿಲೋಮೀಟರ್ ಇದೆ. ಇನ್ನೊಂದು 5 ಕಿಲೋಮೀಟರ್ಸ್ ಮುಂದೆ ಹೋದ್ರೆ, 5 ಕಿಲೋಮೀಟರ್ ಮುಂದೆ ಹೋದ್ರೆ ನ್ಯಾಷನಲ್ ಹೈವೇ ಸಿಗುತ್ತೆ. ಅಗುಸ್ತ್ ಮುನಿ ಅಂತ ಏನ್ ಹೇಳ್ತಾ ಇದ್ದೆ, ಆ ಒಂದು ಟೌನ್ ಲಿಮಿಟ್ ಸಿಗುತ್ತೆ ಅಗುಸ್ತ್ ಮುನಿ. ಸೊ ಇಲ್ಲೆಲ್ಲ ರಸ್ತೆ ಕುಸಿತ ಆಗಿರುವಂತ ಏನೋ ರಸ್ತೆಗಳೇ ತುಂಬಾನೇ. ಬಟ್ ಒಳ್ಳೆ ಅಡ್ವೆಂಚರ್ ಇತ್ತು ಗೈಸ್, ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಮಾತ್ರ. ಸೊ ನ್ಯಾಷನಲ್ ಹೈವೇ ಕೂಡ ನೋಡೋಣ, ನ್ಯಾಷನಲ್ ಹೈವೇ ಯಾವ ಕಂಡೀಷನ್ ಇದೆ ಅಂತ ನೋಡ್ಬೇಕು. ಇಲ್ಲಿ ಯಾವ್ದೋ ಏನದು ರೈಟ್ ಸೈಡ್ ಏನಿದೆ, ಒಂದು ನದಿ ಹರಿತಾ ಇದೆ ಕಂಪ್ಲೀಟ್ ಆಗಿ. ಸೊ ಯಾವ ನದಿ ಅಂತ ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಅಯ್ಯೋ, ಇವ್ನು ಯಾರೋ ಪಟಾಕಿ ಬೇರೆ ಹೊಡಿತಾ ಇದ್ದಾನೆ. ನಿಲ್ಸು 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 ನಿಲ್ಸು. ಹತ್ಕೊಂಡಿಲ್ಲ, ಹೊರಡ್ತೀನಿ. ಇವತ್ತು ಆಕ್ಚುಲಿ ಇನ್ನ ದೀಪಾವಳಿ ನಡೀತಾ ಇದೆ ಡೆಹ್ರಾಡೂನ್ ಅಲ್ಲಂತೂ. ಅಯ್ಯೋ, ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ನಾನು ಈ ಕಾಡ್ ರಸ್ತೆಯಲ್ಲಿ ಬಂದಿರೋದ್ರಿಂದ ನನಗೆ ಫುಲ್ಲು ಏನೋ ಯಾವ ಪಟಾಕಿ ಸದ್ದು ಅಥವಾ ಯಾವ ಪೊಲ್ಯೂಷನ್ ಕೂಡ ಇರಲಿಲ್ಲ, ಮಾತ್ರ ಮಸ್ತ್ ಇತ್ತು. ಸೊ ಫ್ರೆಂಡ್ಸ್, ನಾಳೆ ಸಿಗ್ತೀನಿ ನಿಮ್ಗೆ. ಕೇದಾರ್ನಾಥ್ ಜರ್ನಿ ಕಡೆ ಹೋಗ್ತೀನಲ್ಲ, ಕೇದಾರ್ನಾಥ್ ಟ್ರೆಕ್ಕಿಂಗ್ಗೆ. ಬಾಯ್, ಗುಡ್ ನೈಟ್. ಆಫ್ ರೋಡಿಂಗ್ ಮಾತ್ರ ಹೇಳದೆ ಬೇಡ, ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್. ನೈಟ್ ಹೊತ್ತು ಈ ತರದೊಂದು ಆಫ್ ರೋಡಿಂಗ್ ಮಾತ್ರ ಮಸ್ತ್. ಮಸ್ತ್ ಅಂದ್ರೆ ಮಸ್ತ್, ನೆಕ್ಸ್ಟ್ ಲೆವೆಲ್ ಇದೆ. ನೋಡಿ ಯಾವ ತರ ಡಿಂಚ್ ಇದೆ ಇಲ್ಲಿ. ಸೊ ಅಕ್ಕಪಕ್ಕ ಫುಲ್ಲು ಲ್ಯಾಂಡ್ ಸ್ಲೈಡ್ ಆಗಿರೋಂಥ ಏರಿಯಾ, ರಸ್ತೆ ಕುಸಿತ ಆಗಿರೋಂಥ ಏರಿಯಾ. ಅಯ್ಯೋ, ಮುಂದೆ ಏನ್ ಇಷ್ಟೊಂದು ಡಿಂಚ್ ಇದೆ, ತುಂಬಾನೇ ಹಳ್ಳ ಇರೋ ತರ ಕಾಣಿಸ್ತಾ ಇದೆ ಮುಂದೆ.
ನೋಡ್ಕೊಳ್ಬೇಕು. ಈ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಯಾವ್ದು ಸಣ್ಣ ಲೈಟ್ ಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೇ ಅಗುಸ್ತ್ ಮುನಿ ಅಂತ. ಸೊ ನಾನು ಅಲ್ಲಿಗೆ ಜಾಯಿನ್ ಆಗ್ಬೇಕು ಆ ಕಡೆಗೆ. ಸೊ ಆ ಕಡೆಯಿಂದ ಒಂದು NH ಪಾಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಅಕ್ಕಪಕ್ಕ ಯಾವ ತರ ಇದೆ ಅಂತಂದ್ರೆ, ಎದ್ ನಿಂತ್ಕೊಂಡು ಇವಾಗ ಓಡಿಸ್ತಾ ಇದ್ದೀನಿ ಬ್ಯಾಲೆನ್ಸ್ ಮಾಡೋದಿಕ್ಕೆ. ಫುಲ್ಲು ರಸ್ತೆ ಕುಸಿತ ಆಗಿರೋಂತ ಏರಿಯಾ ಇದು. ಅಷ್ಟು ಕಂಪ್ಲೀಟ್ ರಿಮೋಟ್ ರಿಮೋಟ್ ಇರುವಂತ ಏರಿಯಾ ಇದು. ನಿರ್ಜನವಾದ ಪ್ರದೇಶ ಮಾತ್ರ. ಲೆವೆಲ್, ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಮಾತ್ರ. ಲೆವೆಲ್